ಸಾಂಸ್ಕೃತಿಕ ನಗರಿ ಮೈಸೂರು ಜಿಲ್ಲೆಯಲ್ಲಿ ಈ ಬಾರಿ ಬಿಸಿಲಿನ ತೀವ್ರತೆ ಮಿತಿ ಮೀರಿದೆ. ಮಳೆಯ ಕೊರತೆಯಿಂದಾಗಿ ಅಂತರ್ಜಲ ಮಟ್ಟ ಕುಸಿತಾ ಇದ್ದು ರಾಜ್ಯದಲ್ಲೇ ಮೊದಲು ಭರ್ತಿಯಾಗುತ್ತಿದ್ದ ಕಬಿನಿ ಜಲಾಶಯದಲ್ಲೂ ನೀರಿನ ಮಟ್ಟ ಕುಸಿದು ಬಿದ್ದಿದೆ. ಇದು ಮೈಸೂರು ಭಾಗದ ರೈತರಲ್ಲಿ ಆತಂಕವನ್ನು ಮೂಡಿಸಿದೆ. ರಾಜ್ಯದ ಹಲವು ಕಡೆ ಪೂರ್ವ ಮುಂಗಾರು ಮಳೆಯ ಅಬ್ಬರ ಜೋರಾಗಿದೆ. ಗಾಳಿ ಮಳೆಯ ಅವಾಂತರಗಳು ಒಂದ್ ಕಡೆ ಆದ್ರೆ ಮತ್ತೊಂದು ಕಡೆ ಮೈಸೂರು ಜಿಲ್ಲೆಯಲ್ಲಿ ವರುಣ ಇನ್ನೂ ಕೃಪೆ ತೋರಿಲ್ಲ. ಮಳೆ ಕೊರತೆ ಹಿನ್ನೆಲೆ ಅಂತರ್ಜಲ ಮಟ್ಟ ಕುಸಿದು ಬೋರ್ವೆಲ್ಗಳು ಕೈಕೊಡ್ತಾ ಇವೆ. ಎಚ್ಡಿ ಕೋಟೆ, ಸರಗೂರು, ಪಿರಿಯಾಪಟ್ಟಣ ಮತ್ತು ಹುಣಸೂರು ತಾಲೂಕಿನ ಭಾಗಗಳಲ್ಲಿ ನೀರಿನ ಮಟ್ಟ ತೀವ್ರವಾಗಿ ಕುಸಿದಿದ್ದು ಹಳ್ಳಿಗಳಲ್ಲಿ ಕುಡಿಯುವ ನೀರಿಗೆ ಹಾಹಾಕಾರ ಶುರುವಾಗಿದೆ. ನೀರಿನ ಕೊರತೆಯಿಂದಾಗಿ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಅರಿಶಿಣ, ಶುಂಠಿ, ಹೊಗೆಸೊಪ್ಪು ಹಾಗೂ ತರಕಾರಿ ಬೆಳೆಗಳನ್ನು ಹಾಕಿರುವ ರೈತರು ಬೆಳೆ ಉಳಿಸಿಕೊಳ್ಳಲು ಪರದಾಡ್ತಿದ್ದಾರೆ. ಕೆಲವೆಡೆ ಕಳೆದ 2 ರಿಂದ 3 ದಿನಗಳಿಂದ ಮಳೆಯಾಗ್ತಿದ್ರು ಅದು ಬೆಳೆಗಳಿಗೆ ಸಾಕಾಗ್ತಾ ಇಲ್ಲ. ಕೆರೆಕಟ್ಟೆಗಳು ಬರಿದಾಗ್ತಾ ಇದ್ದು ಹೇಗಪ್ಪ ಮಾಡೋದು ಅಂತಿದ್ದಾರೆ ರೈತರು. ಇವಾಗ ಶುಂಠಿ ಬೆಳೆ ಹಾಕ್ತೀವಿ ಅಂದ್ಬಿಟ್ಟು ನಾವು ಬೇಸಿಗೆಯಲ್ಲಿ ಮಾರ್ಚ್ ಏಪ್ರಿಲಲ್ಲಿ ಶುಂಠಿ ಹಾಕ್ತೋ. ಹಂಗಾಗಿ ಹಾಕಿದ ಮೇಲೆ ಬೋರ್ವೆಲ್ ಎಲ್ಲ ನಿಂತೋದು. ಬೋರ್ವೆಲ್ ಎಲ್ಲ ನಿಂತೋದ್ಮೇಲೆ ತಿರ್ಗಾ ಮತ್ತೆ ಬೋರ್ ಹೊಡಿಸ್ತೋ. ಮತ್ತೆ ಬೋರ್ ಹೊಡಿಸೋರು ಆ ಬೋರಲ್ಲೂ ಕೂಡ ನೀರು ಬರಲಿಲ್ಲ. ಹಂಗಾಗಿ ಕೆರೆ ಪಕ್ಕದಲ್ಲಿ ಬೋರ್ ಹೊಡಿಸೋರು ಕೂಡ ನೀರು ಬರಲಿಲ್ಲ. ಕೆರೆ ಕಟ್ಟೆಗೆ ನೀರು ತುಂಬಿದಂತೆ ತುಳಿಕೋಟೆ ತಾಲೂಕಲ್ಲಿ ಸುಮಾರು ಈ ಭಾಗದಲ್ಲಿ ಸುಮಾರು ಜನ ಬೋರ್ವೆಲ್ ಹೊಡಿಸಿ ಫೇಲಾಗಿ ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿ ಸುಮಾರು ಜನ ಈ ಭಾಗದಲ್ಲಿ ನೋವು ಅನುಭವಿಸ್ತಾ ಇದ್ದಾರೆ. ಹಾಗಾಗಿ ಕೆರೆ ಕಟ್ಟೆಗೆ ನೀರು ಬಿಟ್ಕೊಟ್ರೆ ಸಾಮಾನ್ಯವಾಗಿ ಬೋರ್ವೆಲ್ಲ ರಿಕವರಿ ಆಯ್ತವೆ. ಮತ್ತೊಂದೆಡೆ ಕಬಿನಿ ಜಲಾಶಯದ ನೀರಿನ ಮಟ್ಟ ದಿನೇ ದಿನೇ ಕುಸಿಯುತ್ತಿದೆ. 2284 ಅಡಿ ಗರಿಷ್ಠ ಎತ್ತರದ ಈ ಡ್ಯಾಂನಲ್ಲಿ ಈಗ ಕೇವಲ 2255.64 ಅಡಿಗಳಷ್ಟು ಮಾತ್ರ ನೀರು ಲಭ್ಯವಿದೆ. ಜಲಾಶಯಕ್ಕೆ ಕೇವಲ 232 ಕ್ಯೂಸೆಕ್ಸ್ ಒಳಹರಿವು ಇದ್ದರೆ ಕುಡಿಯುವ ನೀರಿಗಾಗಿ 900 ಕ್ಯೂಸೆಕ್ಸ್ ನೀರನ್ನು ನದಿಗೆ ಹರಿಸಲಾಗ್ತಾ ಇದೆ. ಪ್ರಸ್ತುತ ಜಲಾಶಯದಲ್ಲಿ ಕೇವಲ 6.10 ಟಿಎಂಸಿ ನೀರು ಮಾತ್ರ ಇದೆ. ಕಬಿನಿ ಜಲಾಶಯ ಕೇವಲ ಮನುಷ್ಯರಿಗಷ್ಟೇ ಅಲ್ಲ, ನಾಗರಹೊಳೆ ಮತ್ತು ಬಂಡೀಪುರ ಅರಣ್ಯಗಳ ಕಾಡು ಪ್ರಾಣಿಗಳಿಗೂ ಇರುವ ಏಕೈಕ ಆಶ್ರಯ ತಾಣ. ರಣಬಿಸಿಲಿಗೆ ಕಪಿಲೆ ಒಡಲು ಬರಿದಾಗ್ತಿರೋದ್ರಿಂದ ವನ್ಯಜೀವಿಗಳ ಬದುಕಿಗೂ ಸಂಚಾಕಾರ ತಂದೊಡ್ಡಿದೆ. ನಗರ ಪ್ರದೇಶಗಳಿಗೆ ಏನಾಗ್ತದೆ ಅಂತ ಹೇಳಿದ್ರೆ ಕೆರೆ ಕಟ್ಟೆಗಳಿಗೆ ಎಲ್ಲ ಡ್ರೈನೇಜ್ ಲೈನ್ಗಳನ್ನ ತಗೊಂಡೋಗಿ ಏನೋ ಯಥೇಚ್ಛವಾಗಿ ಬಿಡ್ತಾ ಇದ್ದಾರೆ. ಕೆರೆಗಳಂತ ಈ ಡ್ರೈನೇಜ್ ವಾಟರ್ ಏನಾಗುತ್ತೆ ಅಂತ ಹೇಳಿದ್ರೆ ಕೆಳಗಡೆ ಒಂದು ಪದರ ಉಂಟಾಗಿ ಭೂಮಿ ನೀರನ್ನ ಹೀರ್ಕೊಳ್ಳೋದು ಕಡಿಮೆ ಆಗುತ್ತೆ. ಯಾವಾಗ ಭೂಮಿ ನೀರನ್ನ ಹೀರ್ಕೊಳ್ಳೋದು ಕಡಿಮೆ ಆಗುತ್ತೆ ಅಂತರ್ಜಲ ಬತ್ತೋಗುತ್ತೆ. ನಿಮ್ಗೆ ಅವರಲ್ಲಿ ನೀರು ಬರಲ್ಲ. ಯಾಕಂತ ಹೇಳಿದ್ರೆ ಕೆರೆಯಲ್ಲಿ ನೀರು ಇಂಗ್ತಾ ಇಲ್ಲ. ಅದೇ ಯಾಕೆ ಅಂತ ಹೇಳಿದ್ರೆ ನಿಮ್ಮನೆಯಿಂದ ಹೋಗಿರೋ ಟಾಯ್ಲೆಟ್ ನೀರು ಆ ಕೆರೆಯ ತಳವನ್ನ ಮೇಲ್ಪದ್ರವನ್ನ ಸಂಪೂರ್ಣವಾಗಿ ಮುಚ್ಚಾಕಿದೆ. ಒಟ್ಟಿನಲ್ಲಿ ಮೈಸೂರು ಭಾಗದ ಜನರ ಮತ್ತು ವನ್ಯಜೀವಿಗಳ ದಾಹ ತಣಿಸುವ ಕಪಿಲೆ ಮತ್ತೆ ತುಂಬಲು ಈಗ ವರುಣನ ಕೃಪೆಯೊಂದೇ ದಾರಿಯಾಗಿದೆ. ಕ್ಯಾಮರಾ ಪರ್ಸನ್ ರಾಹುಲ್ ಜೊತೆ ಆನಂದ್ KS, ನ್ಯೂಸ್ 18 ಕನ್ನಡ, ಮೈಸೂರು.